ಸ್ಥಿತಿಯನ್ನು ಇಲ್ಲಿ ಅಡ್ಡ ಅಡ್ಡ ಗುಂಡಿ ತೆಗೆದು ತಾಜನ ಮನೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಾಜನ ಮನೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಗೋಣ ಮುಂದೆ ಅಲ್ವ ಮುಂದೆ ಥರ ಮಾಡೋ ನೋಡಿ ಪ್ರೆಸೆಂಟ್ ಮಾಡ್ತಾರೆ. ನಾನು ಹೇಳ್ತೀನಿ ವಾಯ್ಸ್ ನೋಡಿ. ಇವಾಗ ತೋರಿಸ್ತಾ ಇರೋದು ಬೆಂಗಳೂರಿನ ಒಂದು ನಗರದ ಒಂದು ಎಕ್ಸಾಂಪಲ್ ಮಾತ್ರ. ನಿಮಗೆ ಸಾವಿರಾರು ಎಕ್ಸಾಂಪಲ್ಗಳು ಸಿಗ್ತವೆ ದಿನಕ್ಕೆ. ಗಲ್ಲಿಗೆ ರೋಡಿಗೆ ಗಲ್ಲಿಗೆ ಕ್ಲಾಸ್ಗೆ ಏರಿಯಾಗೆ ಮನೆ ಮುಂದೆಲ್ಲ ಈ ಥರ ಇದೆ. ಸೊ ಸಿ ದಿಸ್ ಆ ಕಡೆ ತಿರ್ಸಲು ಅರ್ಧ ನೋಡಿ ಅಲ್ಲಿ ಕಬ್ಬಣದ ಇದನ್ನ ಹಾಕಿದಾರಲ್ಲ ನಿಧಾನಾಗಿ, ಅದ್ರ ಮೇಲೆ ಯಾರಾದರೂ ಚಿಕ್ಕ ಮಕ್ಕಳು ಬಿದ್ದರೆ ನೋಡಿ ಈ ಡ್ರೈನೇಜ್ನ ಕಷ್ಟಪಡ್ತಾನೆ ನೋಡಿ ಗಾಡಿ ಎಲ್ಲ ಕಾಯ್ತಾರೆ. ನೋಡಿ ಯಾರೋ ಬಿದ್ದುಬಿಟ್ಟಿದ್ದಾರೆ. ನೋಡಿ ಕಬ್ಬಣದ ಮೇಲೆ ಚಿಕ್ಕ ಮಕ್ಕಳು ಕಾಲು ಜಾರಿ ಬಿದ್ದರೆ ಅವ್ರ ಸ್ಥಿತಿ ಏನಾಗಬೇಡ. ನೋಡಿ ಆ ಇಡಿಯಟ್ ಫೆಲೋಸ್ ಹೋಗ್ತಾ ಇದ್ದಾರಲ್ಲ ಅಲ್ಲಿ 3 ಜನ, ಬಿಗ್ಗೆಸ್ಟ್ ಸ್ಟುಪಿಡ್ಸು. ನೋಡಿ ಆ 3 ಜನ ಹೋಗ್ತಿರೋ ಸ್ಥಿತಿ ನೋಡಿ. ಯಾರಿಗೇನಾದ್ರು ಆಗಲಿ ಹಂಗೆ ಹೋಗ್ತಾ ಇದ್ದಾರೆ. ಇದು ಅದು ಎರಡು ಬರ್ಬೇಕು ಅನ್ಸ್ಯೂಮ್ ಮಾಡಿ ನೋಡಿ ಇಲ್ಲಿರೋ ಹೋಟ್ಲನ್ನ ತಿಂತಾರೋ ಜನ ಅವ್ರಿಗೆ ತಲೆಯಲ್ಲಿ ಸೆನ್ಸ್ ಇದೆ. ಇಲ್ಲಿ ಉಂಡಾಗುತ್ತೆ ಅದನ್ನೂ ತಿಂತಾ ಇದ್ದಾರೆ, ಅದನ್ನೂ ಸ್ಲೋ ಮಾಡೋದಿಲ್ಲ. ಪ್ಲೇ ಮಾಡೋಣ. ನೋಡು ನೋಡಿ ಈ ಡ್ಯಾಮ್ನೇ ಮಾಡಿಬಿಟ್ಟಿದ್ದಾರೆ. ಸಿಮೆಂಟ್ ಹಾಕಿ ಇನ್ನು 2 ದಿನ ಆಗಿಲ್ಲ. ಅವಾಗ ನೀರು ಕಾಮೆಂಟ್ ಕೊಡ್ರು. ನೋಡಿ ಆ ಬೇಕ್ರಿನ ಅಲ್ಲಿರೋದು ಜನ ಎಲ್ಲ ತಿಂತಾ ಇರ್ತಾರೆ. ಆದರೆ ಈ ನನ್ನ ಮಕ್ಕಳು ಅದ್ರ ಮುಂದೆ ಈ ಮಿಷನ್ ನೋಡಿ. ಈ ಮಿಷನನ್ನು ಇದು ಎಷ್ಟು ಅಂತ ಪಂಪ್ ಮಾಡಿ ಕೆಟ್ಟೋಗಿ. ಇಲ್ಲಿ ನೋಡಿ ಇವನೊಬ್ಬ ಇಡಿಯಟ್ ಇನ್ನು ತೋರ್ಸೋ ಮಗನ ಇಡಿಯಟ್ ಇದ ಇಲ್ಲಿ ನೋಡಿ ಇಲ್ಲಿ ತೋರ್ಸ ಇದೆ ನೋಡಿ. ಈಗ ಗುಡ್ಡೆ ನೋಡಿ, ಗುಡ್ಮೇಲೆ ಯಾರಾದ್ರೂ ಜಾಗ ಬಿದ್ದರೆ ಇದು ಏನಾಗುತ್ತೆ. ರೋಡ್ ತೋರಿಸು ನೋಡಿ ನಡ್ಕೊಂಡು ಹೋಗೋರು. ನೋಡಿ ತೋರಿಸು ಬೇಗ ತೋರಿಸು. ಇಲ್ಲ ಡ್ರೈನೇಜ್ ತೋರಿಸು. ನೀವು ಯಾವ್ದಾರು ಅಷ್ಟು NDTV ನ್ಯೂಸ್ ರಿಪೋರ್ಟರ್ ನೀವು ನೆಕ್ಸ್ಟ್ NDTVಯಲ್ಲಿ ನಿಜವಾಗ್ಲೂ TV9 ಕಳಿಸ್ಬಿಡ್ತೀನಿ. TV9 ಎಲ್ಲ ಕಡಿಮೆ ಆಗುತ್ತೆ, ಬೇರೆ ಕಡೆ ಎಲ್ಲ ಹೋಗಬೇಕಲ್ಲ. ಇದನ್ನ ಹೆಡ್ಲೈನ್ಸ್ಗೆ ಹಾಕ್ತಾರೆ NDTVಯಲ್ಲಿ. ಹೋಗಲ್ಲ ಯಾರು ತಂದಿದ್ದು ಅವಾಗ. ಸೂಪರ್ ಬೇಗ ಇದೆಲ್ಲ ನೋಡಿ ಗಾರ್ಬೇಜ್ ಹಿಂಗೆ ಹಾಕ್ತಿದ್ದಾರೆ. ಇಲ್ಲಿ ನೋಡಿ ಚೆಲ್ಲಿರೋದೆಲ್ಲ ತೋರಿಸು. ನರ್ಕದ್ನಿಂದ ವಾಪಸ್ ನೀಟಾಗಿ ಸ್ಟಾಪ್ ಮಾಡು.